DCM ರೇಸಲ್ಲಿ ನೀವು ಕೂಡ ಇದ್ದೀರಾ ಅಂತ ಕೇಳ್ಬಿಡ್ತೀವಿ. ಇಲ್ಲ ಯಾವುದೇ ಇನ್ನೂ ಚರ್ಚೆ ಆಗಬೇಕು. ಡೆಲ್ಲಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಕಾದು ನೋಡೋಣ. ಮೊನ್ನೆ ತುಮಕೂರಲ್ಲಿ ಮಾತಾಡ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ಅಧಿಕಾರ ಜವಾಬ್ದಾರಿ ಕೊಡಬೇಕು, ಅದಾಗ್ತಿಲ್ಲ. ಕೊಡಲೇಬೇಕು ಹೇಳಿದ್ವಿ. ಮುಂಚೆನೂ ಕೂಡ ಹೇಳಿದ್ದೀವಿ, ನಿನ್ನೆ ಹೇಳಿದ್ದೀವಿ, ನಾಳೆ ಕೂಡ ಹೇಳ್ತೀವಿ. ಅದೇನು ಪ್ರಶ್ನೆ ಇಲ್ಲ. ಯಾಕಂದರೆ ಕಾರ್ಯಕರ್ತರು ನಮಗೆ ಬೆನ್ನೆಲುಬು, ಅವರೇ ನಮಗೆ ಶಕ್ತಿ. ಅವ್ರು ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ಅದೇನು ನಮ್ಗೆ ಗೊತ್ತಿಲ್ಲ, ಎಷ್ಟು ಜನ ಚೇಂಜ್ ಮಾಡ್ತಾರೆ. ಅದೆಲ್ಲ ವಿಸ್ತರಣೆ ಸಮಯ ಬಂದಾಗ ಯಾರಿಗೆ ಮಾಡಬೇಕು, ಯಾರಿಗೆ ಬಿಡಬೇಕು, ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಈಗ ರಾಜ್ಯಸಭಾದ ಆಕಾಂಕ್ಷಿಗಳು ಗೊತ್ತಿಲ್ಲ ಯಾರಿದ್ದಾರೆ, ಅದು ಯಾರು ಅರ್ಜಿ ಹಾಕ್ತಾರೆ ಇನ್ನೂ ಹಾಕಬೇಕಾಗಿದೆ, ಕೇಳಬೇಕಾಗ್ತದೆ. ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅವಾಗ ಗೊತ್ತಾಗುತ್ತೆ ಯಾರು ಇದ್ದಾರೆ, ಅದರಲ್ಲಿ ಸಮರ್ಥರು ಯಾರು ಅಂತ ಗೊತ್ತಾಗುತ್ತೆ. DCM ರೇಸಲ್ಲಿ ನೀವು ಕೂಡ ಇದ್ದೀರಾ ಅಂತ ಕೇಳ್ಬಿಡ್ತೀವಿ. ಇಲ್ಲ ಯಾವುದೇ ಇನ್ನೂ ಚರ್ಚೆ ಆಗಬೇಕು. ಡೆಲ್ಲಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಕಾದು ನೋಡೋಣ. ಮೊನ್ನೆ ತುಮಕೂರಲ್ಲಿ ಮಾತಾಡ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ಅಧಿಕಾರ ಜವಾಬ್ದಾರಿ ಕೊಡಬೇಕು, ಅದಾಗ್ತಿಲ್ಲ. ಕೊಡಲೇಬೇಕು ಹೇಳಿದ್ವಿ. ಮುಂಚೆನೂ ಕೂಡ ಹೇಳಿದ್ದೀವಿ, ನಿನ್ನೆ ಹೇಳಿದ್ದೀವಿ, ನಾಳೆ ಕೂಡ ಹೇಳ್ತೀವಿ. ಅದೇನು ಪ್ರಶ್ನೆ ಇಲ್ಲ. ಯಾಕಂದರೆ ಕಾರ್ಯಕರ್ತರು ನಮಗೆ ಬೆನ್ನೆಲುಬು, ಅವರೇ ನಮಗೆ ಶಕ್ತಿ. ಅವ್ರು ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ಅದೇನು ನಮ್ಗೆ ಗೊತ್ತಿಲ್ಲ, ಎಷ್ಟು ಜನ ಚೇಂಜ್ ಮಾಡ್ತಾರೆ. ಅದೆಲ್ಲ ವಿಸ್ತರಣೆ ಸಮಯ ಬಂದಾಗ ಯಾರಿಗೆ ಮಾಡಬೇಕು, ಯಾರಿಗೆ ಬಿಡಬೇಕು, ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಈಗ ರಾಜ್ಯಸಭಾದ ಆಕಾಂಕ್ಷಿಗಳು ಗೊತ್ತಿಲ್ಲ ಯಾರಿದ್ದಾರೆ, ಅದು ಯಾರು ಅರ್ಜಿ ಹಾಕ್ತಾರೆ ಇನ್ನೂ ಹಾಕಬೇಕಾಗಿದೆ, ಕೇಳಬೇಕಾಗ್ತದೆ. ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅವಾಗ ಗೊತ್ತಾಗುತ್ತೆ ಯಾರು ಇದ್ದಾರೆ, ಅದರಲ್ಲಿ ಸಮರ್ಥರು ಯಾರು ಅಂತ ಗೊತ್ತಾಗುತ್ತೆ.